ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರೋಟರಿ ಪರಿವಾರ ಧಾರವಾಡದ ವತಿಯಿಂದ ಧಾರವಾಡ ಸಾರ್ವಜನಿಕ ಹೆರಿಗೆ ಆಸ್ಪತ್ರೆಯಲ್ಲಿ 5 ವರ್ಷದ ಒಳಗಿನ ಪುಟ್ಟ ಮಕ್ಕಳಿಗೆ ಪೋಲಿಯೋ ಹಾಕುವ ಚಾಲನೆಯನ್ನ ನೀಡಲಾಯಿತು. ವೇದಿಕೆ ಮೇಲೆ ಶಾಸಕರಾದ NH ಕೋನರೆಡ್ಡಿ, ಮಹಾಪೌರರಾದ ಜ್ಯೋತಿ ಪಾಟೀಲ್, ಇರೀಶ್ ಅಂಚಟಗೇರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್, ಶ್ರೀಧರ್ ದಡ್ಡಪ್ಪನವರ್, ರಾಜನ್ ದೇಶಪಾಂಡೆ, ರೋಟರಿ ಕ್ಲಬ್ ಅಧ್ಯಕ್ಷರಾದ ಶಿವಾಜಿ ಸೂರ್ಯವಂಶಿ ಸೇರಿದಂತೆ ರೋಟರಿ ಕ್ಲಬ್ ಸದಸ್ಯರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಇದ್ದರು. ಆ ರೋಗಿಯನ್ನು ನೋಡಿದಾಗ, ಆ ಮಗುವನ್ನು ನೋಡಿದಾಗ ಯಾರ ಮನೆಗೂ ಅದು ಬರಬಾರ್ದು ಅನ್ನೋಂಥ ಕಲ್ಪನೆ ನಮಗೆಲ್ಲರಿಗೂ ಬರುತ್ತೆ. ನಾನೊಬ್ಬ ಇಂಜಿನಿಯರ್ ಇದ್ದರು, ಅವರು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆದರು, ಮುಲಿಮನಿ ಅಂತೇಳಿ ಸಾರಂಗೇರಿ ಒಳಗೆ. ಅವರು ಮಗು ಪಲ್ಸ್ ಪೋಲಿಯೋಕ್ಕೆ ಕಾರಣ ಆಗಿದೆ. ಅವನು 14-15 ವರ್ಷ, 18-20 ವರ್ಷದ ಮಟ್ಟ ಬದುಕಿದ. ಆಗ ಆ ಮಗುನ ಜೋಪಾನ ನೋಡ್ಬೇಕಾದ್ರೆ ಆ ತಾಯಿಗೆ 24/7 ಕೆಲಸ ಇದ್ದಾಗ ಅಂಥ ಒಂದು ಘಟನೆ ಒಂದು 4-5 ಕಡೆ ನಾನು ನೋಡಿದ್ದೆ. ಅದಕ್ಕೆ ತಾವೆಲ್ಲರೂ ಈ ಪಲ್ಸ್ ಪೋಲಿಯೋ ಕಂಪಲ್ಸರಿ ಹಾಕಿಸ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ, ಯಾಕಂದ್ರೆ ಕೆಲವು ಮಂದಿ ಏನು ಮಕ್ಕಳಿಗೆ ಹಾಕಿಸೋದು ಏನು ಲೈಟಾಗಿ ತಗೋತೇವೆ, ಯಾವ ಟೈಮ್ಗೆ ಏನು ಬೇಕಾದ್ರೆ ಮಾಡಲೇಬೇಕಾದದ್ದು ನಮ್ಮೆಲ್ಲ ಕರ್ತವ್ಯ. ಯಾರಿಗೆ ಪಲ್ಸ್ ಪೋಲಿಯೋ ಆಗಿರ್ತೈತಿ ಅವ್ರ ಜೀವನವನ್ನು ನೋಡಿದಾಗ ಅನಿಸ್ತೈತಿ, ಯಾಕೆ ಆ ಟೈಮ್ನಾಗ ಅವ್ರು 2 ಹನಿ ಪೋಲಿಯೋ ಹಾಕಿಸ್ಲಿಲ್ಲ ಅಥವಾ ಅವರ ತಂದೆ ತಾಯಿಗಳು ಯಾಕೆ ಅದ್ರ ಬಗ್ಗೆ ಕಾಳಜಿ ಮಾಡಲಿಲ್ಲ ಅಂತ ಹೇಳಿ. ಆದರೆ ಈಗ ಬರ್ತಾ ಸಾಕಷ್ಟು ಆವಿಷ್ಕಾರಗಳಾಗ್ಬೋದು ಮತ್ತು ಎಲ್ಲರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ತಂದೆ ತಾಯಿದರು ಈಗ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು, ಅದು ಎಸ್ಪೆಷಲಿ ಪ್ರೈವೇಟ್ನಲ್ಲೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಈಗ ಹೈಟೆಕ್ ರೂಪವನ್ನು ತಾಳ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಸಹ ನಮ್ಮ ಎಲ್ಲ ಸಾರ್ವಜನಿಕರು ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಂಪೇನ್ ಅನ್ನು ನಾವು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತೀವಿ. ಸೊ ಇದರಲ್ಲಿ ಯಾವುದು ಮಗುಗೆ ಪೋಲಿಯೋ ಮತ್ತೆ ಬರಬಾರ್ದಂತಾನೆ ಆ ಉದ್ದೇಶದಿಂದಾನೇ ಈ ಕ್ಯಾಂಪೇನನ್ನು ನಾವು ನಡೆಸ್ತೀವಿ. ಯಾಕೆಂದರೆ ಇದು ಭಾಳ ಅಂದರೆ ಸಣ್ಣ ಚಿಕ್ಕ ಪುಟ್ಟ ಒಂದು ಡಿಸೀಸ್ ಥರ ಇಲ್ಲ. ಯಾಕೆಂದರೆ ಒಂದ್ಸಲಿ ಪೋಲಿಯೋ ವೈರಸ್ ನಮಗೆ ಯಾರೋ ಮಕ್ಕಳಿಗೆ ಬಂದಿದ್ರೆ, ಎಸ್ಪೆಷಲಿ ಲೆಸ್ ದ್ಯಾನ್ 5 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಅದನ್ನು ಬರೋದು ಚಾನ್ಸ್ ಇರ್ತದೆ. ಒಂದ್ಸಲಿ ಬಂದಿದ್ರೆ ಅದರಲ್ಲಿ ಒಂಥರ ಪ್ಯಾರಾಲಿಸಿಸ್ ಎಲ್ಲ ಆಗಿ ಅದನ್ನು ಮತ್ತೆ ಮಕ್ಕಳು ಜೀವನ ನಡೆಸಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಈಗಲೇ ಸನ್ಮಾನ್ಯ ಶಾಸಕರು ಈಗಲೇ ಹೇಳಿದ್ದಾರೆ, ಅವರು ಕೂಡ ಕೆಲವು ಕೇಸಸ್ವನ್ನು ನೋಡಿದ್ರು. ನಾನು ಕೂಡ ನನ್ನ ಸಣ್ಣ ವಯಸ್ಸಿದ್ದಾಗ ನಮ್ಮ ಊರಲ್ಲಿ ಒಬ್ಬ ಹುಡುಗಿಗೆ ನೋಡಿದ್ದೆ. ಸೊ ಒಂದು ನಡ್ಕೊಳ್ಳಿಕ್ಕೆ ಕೂಡ ಅದರಲ್ಲಿ ಭಾಳ ಕಷ್ಟ ಆಗ್ತಿತ್ತು. ನಮಸ್ಕಾರ ಎಲ್ಲರಿಗೂ. ನಾನು ಶಿವಾಜಿ ಸೂರ್ಯವಂಶಿ, ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜಿನ ಅಧ್ಯಕ್ಷರು. ಇಂದು ಧಾರವಾಡ ಡಿಸ್ಟಿಕ್ನಲ್ಲಿ ನಾವು ಈ ಪೋಲಿಯೋ ವಿರುದ್ಧದ ಹೋರಾಟದಲ್ಲಿ ನಾವು ರೋಟರಿಯ ಎಲ್ಲ 6 ಕ್ಲಬ್ನವರು, ಧಾರವಾಡ ರೋಟರಿ ಪರಿವಾರದವರು ಎಲ್ಲರೂ ಭಾಗವಹಿಸಿದ್ದೇವೆ. ಇದು ರೋಟರಿ ವತಿಯಿಂದ ನಾವು ಇಂದು ಎಲ್ಲ ಕಾರ್ಯಕರ್ತರಿಗೆ, ಪೋಲಿಯೋ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಊಟವನ್ನು, ಬೆಳಗಿನ ಟಿಫಿನ್ ಹಾಗೂ ಎಲ್ಲರಿಗೂ ಕ್ಯಾಪಿನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಮತ್ತು ಇದು ಪೋಲಿಯೋ ಅನ್ನೋದು ಒಂದು ದೊಡ್ಡ ಹೆಮ್ಮಾರಿ. ಇದು ಇಡೀ ವಿಶ್ವಕ್ಕೆ ಹೆಮ್ಮಾರಿ. ಇದು ಯಾವುದೋ ದೇಶ ನೋಡಿ, ಯಾವುದೋ ಭಾಷೆ ನೋಡಿ, ಶ್ರೀಮಂತರು ಬಡವರು ನೋಡಿ ಬರೋದಿಲ್ಲ. ಹೀಗಾಗಿ ಇದ್ರ ವಿರುದ್ಧ ಹೋರಾಟದಲ್ಲಿ ನಾವು ಯಾವಾಗಿದ್ದರೂ ರೋಟರಿಯನ್ಸ್ ನಾವು ಮೊದಲಕ್ಕಿಂತ ದಶಕಗಳಿಂದ ಇದರಲ್ಲಿ ನಾವು ಭಾಗವಾಗಿದ್ದೇವೆ. ಈ ಪೋಲಿಯೋ ವಿರುದ್ಧದ ಹೋರಾಟದಲ್ಲಿ ನಾವು ರೋಟರಿ ಇಂಟರ್ನ್ಯಾಷನಲ್ದಿಂದ ಯಾವಾಗಿದ್ದರೂ ನಾವು ಸಹಾಯವನ್ನು ಮಾಡ್ತಾನೆ ಬಂದಿದ್ದೀವಿ. ಅದೇ ರೀತಿ ಈಗೂ ನಾವು ಧಾರವಾಡನ ಎಲ್ಲ ರೋಟರಿಯನ್ಸು ಈ ವಿರುದ್ಧದ ಹೋರಾಟದಲ್ಲಿ ಇವತ್ತು ಭಾಗವಹಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ದವರು ಹೆಲ್ಪ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. Good morning everyone. This is Rotarian Dr. Drishti Deshpande, Secretary from Rotary Club of Seven Hills, Dharwad. We from the Rotary Club, we make it a point that polio should be eradicated from India. India should be polio free, and we say that the slogan is that we are this close to getting polio into eradication because our neighboring countries Afghanistan and Pakistan have registered a few cases. We make sure that each and every child is immunized, make sure that we don't have a polio case ever
again in India. So it is our earnest request to all the citizens of India to kindly come forward and immunize each and every child who is below 5 years old. Rotary has played a very important role in helping financially in eradication of polio, and I take very much pride in being a part of the organization. Thank you very much. ನಮಸ್ಕಾರ, ನಾನು ಶೋಭಾ ಪಾಟೀಲ್ ಅಂತ ಧಾರವಾಡ ರೋಟರಿ ಕ್ಲಬ್ನ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಡಿಸೆಂಬರ್ 21 ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಆ್ಯಕ್ಚುಲಿ ಇದು ಮೇಯ್ನಾಗಿ ರೋಟರಿ ಕ್ಲಬ್ನ ಇನಿಷಿಯೇಟೆಡ್ ಕಾರ್ಯಕ್ರಮ, ಬಟ್ ಅಸಿಸ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಪೋಲಿಯೋ ಈ ಬಿಮಾರಿ ಎಲ್ಲ ಕಡೆನೂ ಇರಾಡಿಕೇಟ್ ಆಗ್ತಾಯಿದೆ, ನಿರ್ಮೂಲನೆ ಆಗ್ತಾಯಿದೆ. ಬಟ್ ಒಂದೇನೆಂದರೆ ಕೆಲವು ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಕೆಲವೊಂದು ಕೇಸ್ಗಳು ರಿಪೋರ್ಟ್ ಆಗ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಇಡೀ ಪ್ರಪಂಚದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ರೋಟರಿಯ ಸಹಯೋಗದೊಂದಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ನಾವು ರೋಟರಿ ಕ್ಲಬ್ ಧಾರವಾಡದ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು. ಥ್ಯಾಂಕ್ ಯು. ನಾನು ಡಾಕ್ಟರ್ ಗುರುನಾಥ್ ಹುಗಾರ್, ನಿವೃತ್ತ DDPI ಶಾಸಕಿ ಇಲಾಖೆ ಬೆಳಗಾವಿ. ಈಗ ರೊಟೇರಿಯನ್ ಆಗಿ ಇವತ್ತು ಕಾರ್ಯಕ್ರಮದಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಎಲ್ಲ ಸ್ತರದ ಜನರು ಕೂಡ ನಮ್ಮ ಮಕ್ಕಳನ್ನು ಮುಂದಿನ ಒಂದು ಭವಿಷ್ಯದ ಬುನಾದಿಯನ್ನು, ತಳಪಾಯವನ್ನು ಹಾಕಬೇಕು ಅಂದರೆ ಅವರು ಆರೋಗ್ಯಕರವಾಗಿ, ಹೈಜಿನಿಕ್ ಆಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ವಲಯಗಳಿಂದಲೂ ಅವರು ಗಟ್ಟಿಗೊಳ್ಬೇಕಂತಂದರೆ ಶರೀರ ಭಾಗ್ಯಂ ಕಲು ಧರ್ಮ ಸಾಧನಂ ಅನ್ನೋ ಹಾಗೆ ಶರೀರ ಭಾಗ್ಯ ಸರಿ ಇತ್ತಂದರೆ ನಾವೆಲ್ಲದಕ್ಕೂ ಸನ್ನದ್ಧರಾಗಲಿಕ್ಕೆ ರೆಡಿಯಾಗಿರ್ತೇವೆ. ಅದಕ್ಕಾಗಿ ನಮ್ಮ ಶರೀರ ಗಟ್ಟಿ ಆಗಬೇಕು ಅಂದರೆ ಎಲ್ಲ ಆ್ಯಂಗಲ್ನಿಂದಲೂ ನಾವು ಸದೃಢವಾಗಿರಬೇಕಾದ್ರೆ ದೇಶದ ಸದೃಢತೆ ಮಗುವಿನ ಮೇಲೆ ನಿಂತಿದೆ. ಅದಕ್ಕಾಗಿ ಮಗುವಿನ ಬಾಲ್ಯದ ಸಂದರ್ಭದಲ್ಲಿ 5 ವರ್ಷದ ಪೂರ್ವದಲ್ಲಿ ಆ ಮಗುವಿಗೆ ನಮ್ಮ ಪಲ್ಸ್ ಪೋಲಿಯೋ ಹನಿಯನ್ನು ನಾವು ಹಾಕಿಸಿಕೊಳ್ಳುವುದು ನಮ್ಮೆಲ್ಲರ ವೈಯಕ್ತಿಕ ಮತ್ತು ಸಾಮೂಹಿಕವಾದಂಥ ಜವಾಬ್ದಾರಿ ಮತ್ತು ನೇರ ಹೊಣೆಗಾರಿಕೆ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಅದಕ್ಕಾಗಿ ಆ ಕಾರ್ಯದಲ್ಲಿ ನಾವು ಕಾಯ ವಾಚ ಮನಸ್ಸ ಭಾಗಿಯಾಗೋಣ ಅಂತಕ್ಕಂಥ ಸಂಕಲ್ಪವನ್ನು ಇವತ್ತು ನಾವು ಮಾಡಿದ್ದೇವೆ. ಧನ್ಯವಾದಗಳು.